ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಗ್ನಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀಂ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸತ್ಯಧೀರ ಕರಾಬ್ಜೋತ್ಥಃ ಜ್ಞಾನ ವೈರಾಗ್ಯ ಸಾಗರಃ. ಸತ್ಯಜ್ಞಾನಾಖ್ಯತರಣೇ ಸ್ವಂತಧ್ವಾಂತಂ ನಿಕೃಂತತು ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಮಾರ್ಕಾಂಡೇಯ ಸಮಸ್ಯಾ ಪರ್ವ ಅಂತ ಉಪಪರ್ವ. ಆ ಉಪಪರ್ವದಲ್ಲಿ ಧರ್ಮವ್ಯಾಧ ಬ್ರಾಹ್ಮಣನಿಗೆ, ಕೌಶಿಕ ಬ್ರಾಹ್ಮಣನಿಗೆ ನಾನಾ ತರಹದ ಧರ್ಮಗಳನ್ನೆಲ್ಲ ಉಪದೇಶವನ್ನು ಮಾಡಿದರು. ಅದನ್ನು ಕಳೆದ ಬಾರಿ ನಾವು ಕೇಳಿದ್ದೇವೆ. ಅತ್ಯದ್ಭುತ ರೀತಿಯಾದ ಗುಣಗಳನ್ನೆಲ್ಲವನ್ನು ಹೇಳಿಕೊಡುವ ಮುಖಾಂತರ ಮೋಕ್ಷ ಮಾರ್ಗವನ್ನು ಹೇಗೆ ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ತಿಳಿಸಿಕೊಡ್ತಾ ಅಲ್ಲಿ ಒಂದು ಮಾತು ಬರುತ್ತೆ, ಬಹಳ ಅತ್ಯದ್ಭುತವಾದ ಮಾತು. ಮೋಕ್ಷ ಮಾರ್ಗದಲ್ಲಿ ಇರುವ ವ್ಯಕ್ತಿ ತಾನು ಒಂದು ದಿನ 2 ದಿನ ಧರ್ಮದಿಂದ ವಿಮುಖನಾದ ಅಂತಾದರೆ ಆಗ ತನ್ನ ಮಾರ್ಗದೊಳಗೆ ಜಾಲಿ ಮುಳ್ಳುಗಳನ್ನು ಬೆಳೆಸಿಕೊಂಡ ಎಂದೇ ಅರ್ಥ. ಎಲ್ಲಿ ಕಾಲು ದಾರಿ ಇರುತ್ತೆ, ನಿತ್ಯದೊಳಗೂ ಓಡಾಡ್ತಾ ಇದ್ದರೆ ಆ ದಾರಿ ಸರಿಯಾದ ದಾರಿಯಾಗಿರುತ್ತೆ. 4 ದಿನ ಓಡಾಡುವುದು ಬಿಟ್ಟರೆ ಅಲ್ಲಿ ಗಿಡ ಗಂಟಿಗಳು ಬೆಳೆದು ಬಿಟ್ಟು ಓಡಾಡುವುದಕ್ಕೆ ತೊಂದರೆ ಮಾಡುತ್ತೆ, ಓಡಾಡುವುದಕ್ಕೆ ಅಡ್ಡಿಯಾಗತ್ತೆ. ಮತ್ತೆ ಅದನ್ನು ಸಾಫ್ ಮಾಡಬೇಕು. ಅನೇಕ ದಿನಗಳವರೆಗೆ ಓಡಾಡಿದಾಗ ಮತ್ತದು ಕಾಲು ದಾರಿ ಸರಿಯಾಗಿ ಸಿದ್ಧವಾಗುತ್ತೆ. ಹಾಗೆ ಮೋಕ್ಷ ಮಾರ್ಗದಲ್ಲಿ ಇರುವ ವ್ಯಕ್ತಿ ತಾನು ಧರ್ಮಗಳನ್ನು ಬಿಟ್ಟ, ಜ್ಞಾನ ಸಂಪಾದನೆ ಬಿಟ್ಟ, ಉಪಾಸನೆ ಚಿಂತನೆಗಳನ್ನು ಬಿಟ್ಟ ಎಂದಾದರೆ ಆಗ
ತನ್ನ ಮೋಕ್ಷ ಮಾರ್ಗದೊಳಗೆ ನಾನಾ ತರಹದ ಜಾಲಿ ಮುಳ್ಳು ಗಿಡಗಳನ್ನು ಬೆಳೆಸಿಕೊಂಡ ಹಾಗೆ ಅರ್ಥ. ಮೋಕ್ಷ ಮಾರ್ಗವನ್ನು ತಾನು ಬಿಟ್ಟಿಲ್ಲ, ಮೋಕ್ಷ ಮಾರ್ಗದಲ್ಲಿ ಇದ್ದಾನೆ. ಆದರೆ ಜಾಲಿ ಗಿಡ ಮುಳ್ಳಿನ ಕಂಟೆಗಳು ಬೆಳೆದದ್ದಕ್ಕಾಗಿ ಅದನ್ನು ಮತ್ತೆ ಸ್ವಚ್ಛ ಮಾಡಿ ಸಾಫ್ ಮಾಡಿ ಮತ್ತೆ ಉಪಾಸನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ಆ ಮಾರ್ಗದಲ್ಲಿ ಹೋಗಬೇಕಾಗತ್ತೆ ಎಂಬುದಾಗಿ ಈ ತರಹದ 3 ಪ್ರಮೇಯಗಳನ್ನು ಆ ಧರ್ಮವ್ಯಾಧ ಬ್ರಾಹ್ಮಣನಿಗೆ ಉಪದೇಶವನ್ನು ಮಾಡಿದ. ಏವಂ ಸಂಕಥಿತೆ ಕೃತ್ಸ್ನೆ ಮೋಕ್ಷಧರ್ಮೇ ಯುಧಿಷ್ಠಿರ ದೃಢ ಪ್ರೀತಿಮನ ವಿಪ್ರೋ ಧರ್ಮವ್ಯಾಧಂ ಉವಾಚ. ಇಷ್ಟೆಲ್ಲ ತರಹದ ಮೋಕ್ಷಕ್ಕೆ ಬೇಕಾದ ಧರ್ಮಗಳನ್ನು ಕಾರ್ಸನವಾಗಿ ಸಮಗ್ರ ರೀತಿಯೊಳಗೆ ತಿಳಿಸಿಕೊಟ್ಟಾಗ ಕೌಶಿಕ ಬ್ರಾಹ್ಮಣನಿಗೆ ಸಂತೋಷವಾಯಿತು, ಆನಂದವಾಯಿತು. ನತೇಸ್ತೆ ವಿದಿತಂ ಕಿಂಚಿತ್ ಧರ್ಮೇಶು ಅಭಿಸಮೀಕ್ಷತೆ. ಅಲ್ಲೋ ಮಾರಾಯ, ಎಲ್ಲ ಧರ್ಮಗಳನ್ನು ಉಪದೇಶವನ್ನು ಮಾಡಿಬಿಟ್ಟಿಯ, ನಿನಗೆ ತಿಳಿಯದ ಯಾವುದಾದ್ರೂ ಧರ್ಮ ಉಂಟಾ? ಎಲ್ಲಿಂದ ಈ ಧರ್ಮದ ಸಿದ್ಧಿ ನನಗೆ ಬಂತು ಅಂತ ಹೇಳಿದಾಗ ವ್ಯಾಧ ತಾನು ಹೇಳ್ತಾನೆ, ಪ್ರತ್ಯಕ್ಷಂ ಮಮಯೋ ಧರ್ಮ ತಂಚ ಪಶ್ಯ ದ್ವಿಜೋತ್ತಮ. ಏನ್ ನಾನು ನಿನಗೆ ಇಷ್ಟೆಲ್ಲ ನಾನಾ ವಿಧವಾದ ತತ್ವಜ್ಞಾನವನ್ನು ಏನ್ ನಾನು ನಿನಗೆ ಉಪದೇಶವನ್ನು ಮಾಡಿದ್ನಲ್ಲ, ಈ ಉಪದೇಶದ ಸಿದ್ಧಿ ಹೇಗಾಯ್ತು ಎನ್ನುವ ನನ್ನ ಪ್ರಶ್ನೆಯ. ಹಾಗಾದರೆ ಒಂದು ಶ್ರೇಷ್ಠವಾದ ಧರ್ಮವನ್ನು ನಾನು ಪಾಲನೆಯನ್ನು ಮಾಡ್ತಾ ಇದ್ದೇನೆ, ಅತ್ಯುತ್ಕೃಷ್ಟತಮವಾದ ಧರ್ಮವನ್ನು ಪಾಲನೆಯನ್ನು ಮಾಡ್ತಾ ಇದ್ದೇನೆ. ಆ ಧರ್ಮ ಯಾವುದು ಅನ್ನೋದನ್ನು ನೋಡ್ಬೇಕಾ, ಪ್ರತ್ಯಕ್ಷವಾಗಿ ಕಾಣಬೇಕಾ? ಹಾಗಾದ್ರೆ ಬಾ ನನ್ನ ಜೊತೆಗೆ ಅಂತ ಹೇಳಿ ಹೊರಗಿನ ಕೋಣೆಯಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇದ್ರು. ವಾಕ್ಯಾರ್ಥ ನಡೀತಾ ಇತ್ತು, ಚರ್ಚೆ ನಡೀತಾ ಇತ್ತು. ಒಳಗಿನ ಕೋಣೆಗೆ ಕರೆದುಕೊಂಡು ಬಂದು, ಒಳಗಿನ ಕೋಣೆಗೆ ಕರೆದುಕೊಂಡು ಹೋದರೆ ಆ ಕೋಣೆ ಹೇಗಿತ್ತು ಅಂತಂದ್ರೆ, ಸೌಧಂ ಹೃದ್ಯಂ ಚತುಶಾಲ ಅತೀವಚ ಮನೋರಮ. ಅದ್ಭುತವಾದ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ಕೋಣೆ ಅದಾಗಿತ್ತು. ಒಳಗೆ ಹೋದ. ಹೇಗಿತ್ತು ಆ ಕೋಣೆ ಅಂತ ಕೇಳಿದಾಗ ಹೇಳ್ತಾರೆ, ದೇವತಾಗೃಹ ಸಂಕಾಶಂ. ದೇವರ ಮನೆ ಹೇಗಿರಬೇಕಲ್ಲ ಹಾಗಿತ್ತು. ದೈವತೈಶ್ಚ ಸುಪೂಜಿತಂ. ನಿತ್ಯದೊಳಗೂ ಕೂಡ ನಾನಾ ವಿಧವಾದ ದೇವತಾರಾಧನೆ, ದೇವತೆಗಳ ಪೂಜೆ ಮಾಡ್ತಾ ಇದ್ದಾರೆ. ಆ ಮನೆ ಹೇಗಿರುತ್ತಲ್ಲ ಹಾಗೆ. ಶಯನಾಸನ ಸಂವಾದಂ ಗಂಧೈಶ್ಚ ಪರಮೈರ್ಯುತಂ. ಶಯನ ಆಸನಗಳಿಂದ ಯುಕ್ತವಾಗಿತ್ತು, ನಾನಾ ವಿಧವಾದ ಗಂಧದಿಂದ ಸುವಾಸಿತವಾಗಿತ್ತು. ಇವನಿಗೆ ಬ್ರಾಹ್ಮಣನಿಗೆ ಗಾಬರಿ ಆಯಿತು, ಎಲ್ಲಿಗೆ ಕರೆದುಕೊಂಡು ಹೋದ ಅಂತ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡ್ತಾ ಇರುವಾಗ ಅಲ್ಲಿ 2 ಅದ್ಭುತವಾದ ಸಿಂಹಾಸನ. ಆ ಸಿಂಹಾಸನದ ಮೇಲೆ 2 ವಿರಾಜಮಾನರಾಗಿದ್ದಾರೆ. ಶುಕ್ಲಾಂಬರಧರೋ ಪಿತರೋ ಅಸ್ಯ ಸುಪೂಜಿತೋ. ಯಾರೋ ಆ ದೇವತಾರಾಧನೆಯೊಳಗೆ, ದೇವತಾ ಕೋಣೆಗಳಲ್ಲಿ, ದೇವತಾಗಾರದೊಳಗೆ ಪೂಜಿತರಾದವರು ಯಾರು ಅಂತ ಕಣ್ಣರಳಿಸಿ ನೋಡ್ತಾ ಇರುವಾಗ ಈ ಧರ್ಮವ್ಯಾಧನ ತಂದೆ ತಾಯಿಗಳಲ್ಲಿ ವಿರಾಜಮಾನರಾಗಿದ್ದಾರೆ. ಕೃತಾಹಾರೋ, ಆಹಾರವನ್ನು ಮಾಡಿದ್ದಾರೆ, ಸಂತುಷ್ಟರಾಗಿದ್ದಾರೆ, ಸುಂದರವಾದ ಆಸನದ ಮೇಲೆ ಕುಳಿತುಕೊಂಡಿದ್ದಾರೆ. ತಸ್ಯ ವ್ಯಾಧಸ್ಯ ಪಿತರೋ ಬ್ರಹ್ಮಣ ಸಂದದರ್ಶ ಧರ್ಮವ್ಯಾಧಸ್ತು ತೌ ದೃಷ್ಟ ಪಾದೇಶು ಶಿರಸಾಪತತ. ಧರ್ಮವ್ಯಾಧ ಆ ತಂದೆ ತಾಯಿಗಳನ್ನು ಕಂಡ ಕೂಡಲೇನೆ ಕಾಲು ಮುಟ್ಟಿ ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿ. ಇದರಿಂದ ನಮಗೊಂದು ಕಾನ್ಸೆಪ್ಟ್ ಕೊಟ್ಟು ಮಹಾಭಾರತ ಏನು ಅಂತಂದ್ರೆ, ತಂದೆ ತಾಯಿಗಳು ದಷ್ಟಪುಷ್ಟರಾಗಿ ಇರುವಾಗಲೇನೆ ಯಾರೂ ಗಮನಿಸುವುದಿಲ್ಲ. ಈಗ ಕಲಿಯುಗದೊಳಗೆ ಅವರಿಗೇನಾದರೂ ರೋಗದಿಂದ ಪೀಡಿತರಾಗಿ ಬಾಧಿತರಾಗಿ ಹಾಸಿಗೆ ಹಿಡಿದು ಮಲಗಿದರೆ ಆಗ ಆ ಕೋಣೆಯೊಳಗೆ ಗಾಳಿ ಇರುವುದಿಲ್ಲ, ಆ ಕೋಣೆಯೊಳಗೆ ಬೆಳಕಿರುವುದಿಲ್ಲ, ಆ ಕೋಣೆಯೊಳಗೆ ಸ್ವಚ್ಛತೆ ಇರುವುದಿಲ್ಲ. ತಂದೆ ತಾಯಿಗಳು ಅಂತಂದ್ರೆ ಒಬ್ಬ ರೋಗಿಗಳು ಎಂಬುದಾಗಿ ಟ್ರೀಟ್ ಮಾಡ್ತಾ ರೋಗಿಗಳು ಇದ್ದ ಹಾಗೆ ಮಲಗಿಸಿರ್ತೇವೆ. ಇದು ಸರಿಯಾದದ್ದು ಅಲ್ಲ. ಅವರು ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ಇದ್ದಾಗಲೇನೆ ದೇವತಾ ಸ್ಥಾನದಂತೆ ಒಂದು ತಂದೆ ತಾಯಿಗಳಿಗೆ ಒಂದು ರೂಮು ಮಾಡಿ, ಆ ಕೋಣೆ ಶುದ್ಧವಾದ ಬೆಳಕು, ಶುದ್ಧವಾದ ಗಾಳಿಯಿಂದ ಯುಕ್ತವಾಗಿ ಇದ್ದು, ಸ್ವಚ್ಛವಾಗಿ ಇಟ್ಟು, ದೇವರನ್ನು ಒಂದು ಮಟ್ಟದೊಳಗೆ ಪೂಜೆ ಕಡಿಮೆ ಮಾಡಿದರೆ ಚಿಂತೆ ಇಲ್ಲ. ತಂದೆ ತಾಯಿಗಳ ಪೂಜೆ ಬಹಳ ಉನ್ನತ ಮಟ್ಟದಲ್ಲಿ ಆಗಬೇಕು. ಅವರ ಪಾದ ಪ್ರಕ್ಷಾಲನೆ, ಅವರ ಸ್ನಾನ, ಅವರ ಅರ್ಘ್ಯಪಾದ್ಯಗಳು
ಕಾಲಕಾಲಕ್ಕೆ ಬೇಕಾದ ಉಡುಗೆ ತೊಡೆಗೆ, ಅನ್ನ, ವಸತಿ ಇವುಗಳನ್ನು ಕೊಟ್ಟು ಸಂತುಷ್ಟರಾಗಿ ಅವರ ಮುಖದ ಮೇಲೆ ಮಂದಹಾಸ ಪೂರ್ಣವಾಗಿ ಇರುವಂತೆ ನೋಡಿಕೊಳ್ಳಬೇಕಾದದ್ದು ಮಗನ ಆದ್ಯ ಕರ್ತವ್ಯ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ವೃದ್ಧವು ಉಚತು, ನಮಸ್ಕಾರವನ್ನು ಮಾಡಿದ ಆ ಧರ್ಮವ್ಯಾಧನಿಗೆ ಆ ತಂದೆ ತಾಯಿಗಳು ಆಶೀರ್ವಾದವನ್ನು ಮಾಡ್ತಾರೆ. ಎಂತ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ. ಉತ್ತಿಷ್ಟೋತ್ತಿಷ್ಟ ಧರ್ಮಜ್ಞ ಧರ್ಮಸ್ವಾಂ ಅಭಿರಕ್ಷತು. ಧರ್ಮಜ್ಞ, ಧರ್ಮವನ್ನು ತಿಳಿದುಕೊಂಡು ಧರ್ಮಾಚರಣೆಯಲ್ಲಿ ತತ್ಪರನಾದ ಮಗನೇ, ನೀನು ತಿಳಿದ ಧರ್ಮವೇ ನಿನ್ನನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಲಿ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ಯಾರು ರಕ್ಷಣೆಯನ್ನು ಮಾಡ್ತಾರೆ ಅವರನ್ನು ಧರ್ಮ ಗಟ್ಟಿಯಾಗಿ ರಕ್ಷಣೆಯನ್ನು ಮಾಡುತ್ತೆ ಎನ್ನುವುದನ್ನು ಮಹಾಭಾರತ ಮತ್ತೆ ಈ ಪ್ರಸಂಗದಲ್ಲಿ ಎತ್ತಿ ತೋರಿಸತ್ತೆ. ಹೇಳ್ದೆ ಧರ್ಮಸ್ವಾಂ ಅಭಿರಕ್ಷತೆ. ಧರ್ಮ ನಿನ್ನನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡ್ತಾರೆ. ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡುವುದು, ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೆಯುವುದು, ಇದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಧರ್ಮ, ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಸಾಧನೆ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾನೆ. ಅಂತೆಯೇ ನಮ್ಮ ಶಾಸ್ತ್ರ ಮೊಟ್ಟ ಮೊದಲನೇದ್ದು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಬ್ರಾಹ್ಮಣೇಭ್ಯೋ ನಮಃ. ಆಮೇಲೆ ದೇವರ ಪೂಜೆ. ಮೊಟ್ಟ ಮೊದಲನೇದು ತಾಯಿ, ಎರಡನೇದು ತಂದೆ, ಮೂರನೇದು ಗುರುಗಳು, ನಾಲ್ಕನೇದು ಬ್ರಾಹ್ಮಣ ಅತಿಥಿಗಳು, ಐದನೇದು ದೇವರ ಆರಾಧನೆ. ಅದನ್ನು ನಾವು ಮೊದಲಿನ ನಾಲ್ಕನ್ನು ಬಿಟ್ಟು ಹಾಕಿ ಎಷ್ಟು ದೇವರ ಆರಾಧನೆಯನ್ನು ಮಾಡಿದರೂ ಕೂಡ ಅದು ಪರಿಪೂರ್ಣ ಮಟ್ಟದೊಳಗೆ ಫಲವನ್ನು ಸಿಗುವುದಿಲ್ಲ. ಒಲೆ ಹಚ್ಚಿಲ್ಲ, ಪಾತ್ರೆ ಇಟ್ಟಿಲ್ಲ, ನೀರು ಹಾಕಿಲ್ಲ, ಬೇಳೆ ಹಾಕಿಲ್ಲ, ನಾನು ಒಗ್ಗರಣೆ ಕೊಟ್ಟೆ, ಹೋಳು ಹಾಕಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತಂದ್ರೆ ಎಷ್ಟು ಮಾಡಿದ್ರೆ ಏನು ಹುಳಿ ಆಗುವುದಿಲ್ಲ. ಹುಳಿ ಆಗಬೇಕಂದ್ರೆ ಮೊದಲಿನ 4 ಹಂತಗಳು ಪೂರ್ಣಗೊಂಡಾಗ 5ನೇ ಹಂತದೊಳಗೆ ನಾನು ಮಸಾಲೆ, ಹೋಳು ಎಲ್ಲ ಹಾಕಿದಾಗ ಬಹಳ ಅದ್ಭುತವಾದ ಹುಳಿ ಆಗುತ್ತೆ. ಆ ನಿಟ್ಟಿನೊಳಗೆ ತಿಳಿಸಿಕೊಡ್ತಾರೆ. ಗತಿಮಿಷ್ಟಾಂ ತಪೋಜ್ಞಾನಂ ಮೇಧಾಂಚ ಪರಮಂ ಗತಿ. ನಿನಗೆ ಇಷ್ಟವಾದ ಗತಿಯನ್ನು ನೀನು ಹೊಂತೀಯ, ನಿನಗೆ ಇಷ್ಟವಾದ ತಪಸ್ಸು ಜ್ಞಾನಗಳನ್ನು ನೀನು ಪಡೆದುಕೊಳ್ಳುತ್ತೀಯ. ಅಷ್ಟೇ ಅಲ್ಲ, ಪ್ರೀತೋ ಸ್ವಸ್ತವ ಶೌಚೇನ ದೀರ್ಘಮಾಯುರವಾಪ್ನುಹಿ. ನೀನು ಮಾಡಿದ ಈ ಸೇವೆಯಿಂದ ನಾವು ಸಂತುಷ್ಟರಾಗಿದ್ದೇವೆ, ನಾನು ನಿಮಗೆ ದೀರ್ಘವಾದ ಆಯುಷ್ಯ ಒದಗಿ ಬರಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡುತ್ತೇವೆ. ಅಥವಾ ನೀನು ಮಾಡಿದ ಈ ಸ್ವಚ್ಛತೆ ಸೇವೆಯಿಂದ ನಾವು ದೀರ್ಘವಾದ ಆಯುಷ್ಯವನ್ನು ಪಡೆದುಕೊಂಡವರಾಗಿದ್ದೇವೆ. ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ನಾನಾ ತರಹದ ಸೇವೆಗಳನ್ನು ನೀನು ಮಾಡಿದ್ದೀಯ, ನನ್ನನ್ನು ಸಂತುಷ್ಟರನ್ನಾಗಿ ಇಟ್ಟಿದ್ದೀಯಲ್ಲ, ಆದ್ದರಿಂದಾಗಿ ನಾವು ದೀರ್ಘವಾದ ಆಯುಷ್ಯವನ್ನು ಪಡೆದುಕೊಂಡಿದ್ದೇವೆ. ಆದ್ದರಿಂದಾಗಿ ನಿನಗೆ ದೀರ್ಘವಾದ ಆಯುಷ್ಯ ಬರಲಿ. ನೀನು ತಪಸ್ಸು, ಜ್ಞಾನ, ಮೇಧ, ತತ್ವಜ್ಞಾನ, ಉತ್ತಮವಾದ ಗತಿಯನ್ನು ನೀನು ಪಡೆದವನಾಗು ಅಂತ ಶುಭವಾದ ಆಶೀರ್ವಾದವನ್ನು ಹರಿಸ್ತಾರೆ. ಆಗ ಬ್ರಾಹ್ಮಣ ಬಾಯಿ ತೆಗೆದು ನಿಂತಿದ್ದಾನೆ, ಕಣ್ಣರಳಿಸಿ ನಿಂತಿದ್ದಾನೆ. ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಬ್ರಾಹ್ಮಣನಿಗೆ. ಆ ಮಟ್ಟದೊಳಗೆ ತಂದೆ ತಾಯಿಗಳನ್ನು ಸಂತೋಷಪಡಿಸಿದ್ದಾನೆ, ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೀತಾ ಇದ್ದಾನೆ. ಇವತ್ತು ಈ ಎರಡು ಇಲ್ಲ. ಯಾವ ಮಕ್ಕಳು ಕೂಡ 99% ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದಿಲ್ಲ, ಆದರ ಸತ್ಕಾರಗಳನ್ನು ಮಾಡುವುದಿಲ್ಲ, ಯೋಗ್ಯವಾದ ಆರಾಧನೆಯನ್ನು ಮಾಡಿ ಕಾಲ ಕಾಲಕ್ಕೆ ಬೇಕಾದ ಊಟ, ತಿಂಡಿ, ತಿನಿಸುಗಳನ್ನು ಕೊಟ್ಟು ಅವರನ್ನು ಸಂತೋಷವಾಗಿ ಇಟ್ಟಿದ್ದಾರೆ ಎನ್ನುವುದು ತುಂಬಾ ಕಡಿಮೆ. ತಂದೆ ತಾಯಿಗಳು ತಾವು ಸಂತುಷ್ಟರಾಗಿರ್ತಾರೆ, ಅವರ ದೊಡ್ಡಸ್ತನಿಕೆ. ಆದರೆ ಮಕ್ಕಳ ಕರ್ತವ್ಯವೂ ಅಷ್ಟಾಗಿದೆ. ಇದರ ಮೇಲೆ ತಂದೆ ತಾಯಿಗಳಿಗೆ ನಮಸ್ಕಾರ ದೂರದ ಮಾತು. ನಮಸ್ಕಾರ ಮಾಡಿದರೂ ಕೂಡ ತಂದೆ ತಾಯಿಗಳಿಗೆ ಏನು ಆಶೀರ್ವಾದ ಮಾಡಬೇಕು ಗೊತ್ತಿಲ್ಲ. ಯಾಕೆ ತಾವು ತಮ್ಮ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡು ಅದರ ಲಾಭವನ್ನು ಹೊತ್ತಿದ್ದಾರೆ. ಆಗ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ನನಗೆ ನಮಸ್ಕಾರ ಮಾಡ್ರು, ನಾನು ನಿಮಗೆ ಆಶೀರ್ವಾದ ಮಾಡ್ತೇನೆ, ಇದರಿಂದ ನಿಮಗೆ ಹಿತವಾಗುತ್ತೆ ಅಂತೇಳಿ. ಸೊ ತಾವು ಪಡೆದಿಲ್ಲ, ತಾವು ಏನ್ ಮಾಡಬೇಕು ಗೊತ್ತಿಲ್ಲ, ಮಕ್ಕಳಿಗೂ ಬೇಡವಾಗಿದೆ. ಅಂದ ಮೇಲೆ ಧರ್ಮ ಎಲ್ಲಿಂದ ಅಭಿವೃದ್ಧಿ ಆಗಬೇಕು? ಇದು ಇವತ್ತಿನ ಅತ್ಯಂತ ಘೋರವಾದ ಪರಿಸ್ಥಿತಿ. ಸತ್ಪುತ್ರೇಣ ತ್ವಯಾ ಪುತ್ರ ನಿತ್ಯಂ ಕಾಲೇ ಸುಪೂಜಿತೋ ಸುಖಮೇವ ವಸಾವೋತ್ರ ದೇವಲೋಕ ಗತಾವಿವೋ. ಮಗನೇ, ಸತ್ಪುತ್ರೇಣ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಮಗನೇ, ನಿನ್ನಿಂದ
ನಾವು ಇವತ್ತು ಹೇಗಿದ್ದೇವೆ ಅಂತಂದ್ರೆ ಕಾಲ ಕಾಲದೊಳಗೆ ನಿನ್ನಿಂದ ಆರಾಧಿತರಾಗಿದ್ದೇವೆ, ಪೂಜಿತರಾಗಿದ್ದೇವೆ. ದೇವತಾ ಲೋಕದೊಳಗೆ ದೇವತೆಗಳು ಹೇಗೆ ವಾಸ ಮಾಡಿ ಸುಖವಾಗಿರಬೇಕೋ ಹಾಗೆ ನಾವು ಸುಖವಾಗಿ ಇದ್ದೇವೆ. ನತೇ ಅನ್ಯ ದೈವತಂ ಕಿಂಚಿತ್ ದೈವತವೇಶ್ವಪಿ ಸ್ವಂತತೆ. ಈ ತರಹದ ದೇವಲೋಕದಲ್ಲಿ ಅನುಭವಿಸಬಹುದಾದ ಸುಖವನ್ನು ಯಾವ ದೇವತೆಗಳಿಗೆ ತಾನು ಪಡೆದಿದ್ದಾರೆ? ಅಂತಹ ಅದ್ಭುತವಾದ ಸುಖವನ್ನು ನನಗೆ ಕೊಟ್ಟಿದ್ದೀಯಾ? ನಮ್ಮಿಬ್ಬರನ್ನು ಬಿಟ್ಟರೆ ನಿನಗೆ ಇನ್ಯಾವ ದೇವತೆ ಇದ್ದಾರೆ? ಇನ್ಯಾವ ದೇವತೆ ಇದ್ದಾನೆ ನಿನಗೆ? ಅಷ್ಟು ದೇವತಾರಾಧನೆಯನ್ನು ನಮ್ಮಲ್ಲೇ ಮಾಡ್ತಾ ಇದೆಯಲ್ಲೋ ಮಹಾರಾಯ, ನಿನಗೆ ಒಳಿತಾಗಲಿ. ಪ್ರಯತತ್ವ ದ್ವಿಜಾತೀನಾಂ ದಮೇನಾಸಿ ಸಮನ್ವಿತಃ ಪಿತಾಮಹ ಯೇ ಚ ತಥೈವ ಪ್ರಪಿತಾಮಹ ಪ್ರೀತಾಸ್ತೆ ಸತತಂ ಪುತ್ರ ದಮೇನ ವಾಂಚ ಪೂಜೆಯ. ನೀನು ಮಾಡಿದ ನಮ್ಮ ಪೂಜೆಯಿಂದ ನಮ್ಮ ತಂದೆ, ಅವರ ತಂದೆ, ಅವರ ತಂದೆ, ಅವರ ತಂದೆ, ಅವರ ತಂದೆ, ಅವರ ತಂದೆ, ನಿನ್ನ 100 ತಲೆಮಾರುಗಳು ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆಯೋ ಅವರೆಲ್ಲರ ಅನುಗ್ರಹ ನಿನ್ನ ಮೇಲೆ ಹರಿದು ಬರ್ತಾ ಇದೆ. ಯಾಕೆ? ನೀನು ನಮ್ಮ ಆರಾಧನೆಯನ್ನು ಚೆನ್ನಾಗಿ ಮಾಡಿದ ಕಾರಣಕ್ಕಾಗಿ. ಮನಸ ಕರ್ಮಣ ವಾಚ ಶುಶ್ರೂಷ ನೈವ ಹೀಯತೆ. ಮಾನಸಿಕವಾಗಿ ಆಗಲಿ, ಕರ್ಮದಿಂದ ಆಗಲಿ, ಮಾತಿನಿಂದ ಆಗಲಿ ನನ್ನ ಸೇವೆ ನಿಮಗೆ ಸ್ವಲ್ಪ ತೊಂದರೆಯಾಗಿದೆ ಅಂತಿಲ್ಲ, ಅದನ್ನು ಬಿಟ್ಟಿಯಾ ಅಂತಿಲ್ಲ, ಅಷ್ಟು ವೈಭವದಿಂದ ಪೂಜೆ ಮಾಡ್ತಾ ಇದೆಯಲ್ಲ. ಒಂದು ಮಾತನ್ನು ಹೇಳ್ತಾರೆ, ಜಮದಗ್ನೇನ ರಾಮೇಣ ಯಥಾ ವೃದ್ಧೋ ಸುಪೂಜಿತೋ. ಪರಶುರಾಮ ದೇವರು ಹೇಗೆ ಜಮದಗ್ನಿ ರೇಣುಕಾದೇವಿಯರನ್ನು ಆರಾಧನೆ ಮಾಡಿದ್ರಲ್ಲ, ಹಾಗೆ ನೀನು ನಮ್ಮ ಆರಾಧನೆಯನ್ನು ಮಾಡ್ತಾ ಇದೆಯಲ್ಲೋ ಮಹಾರಾಯ. ತ್ವಯ ತಥಾ ತ್ವಯ ಕೃತಂ ಸರ್ವಂ ತತ್ ವಿಶಿಷ್ಟಂಚ ಪುತ್ರಕ. ಈ ನಿಟ್ಟಿನೊಳಗೆ ತಂದೆ ತಾಯಿಗಳ ಸೇವೆ ಆಗಬೇಕು ಎನ್ನುವುದನ್ನು ಮಹಾಭಾರತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಯಾಕೆಂದ್ರೆ ತಂದೆ ತಾಯಿಗಳ ಸೇವೆಯಿಂದ ಜಗತ್ತಿನೊಳಗೆ ಸಿಗದಿರುವ ವಸ್ತು ಎನ್ನುವುದು ಇಲ್ಲವೇ ಇಲ್ಲ, ಎಲ್ಲ ಸಿಕ್ಕು ಬರ್ತದೆ. ಧರ್ಮ ಬೆಳೆಯುತ್ತೆ, ತಪಸ್ಸು ಬೆಳೆಯುತ್ತೆ, ಆಯುಷ್ಯ ಬೆಳೆಯುತ್ತೆ, ಸೌಖ್ಯ ಬೆಳೆಯುತ್ತೆ, ಸಮೃದ್ಧಿ ಹೆಚ್ಚಾಗತ್ತೆ, ದೇವರ ಆರಾಧನೆ ಆಗತ್ತೆ, ದೇವತಾರಾಧನೆ ಆಗತ್ತೆ, ತತ್ವಜ್ಞಾನ ಅಭಿವೃದ್ಧಿ ಆಗತ್ತೆ, ಭಕ್ತಿ ಬೆಳೆಯುತ್ತೆ. ಇಷ್ಟೆಲ್ಲ ಬೆಳೆಯುತ್ತೆ ಅಂತ ಹೇಳಬೇಕು ಮಹಾಭಾರತ. ಊಹೆಗೆ ನಿಲುಕದಷ್ಟು ಹೇಳುತ್ತೆ. ಅಂತೆಯೇ ಹಿಂದಿನ ಕಾಲದ ಎಲ್ಲ ಸಾತ್ವಿಕರು ತಂದೆ ತಾಯಿಗಳ ಸೇವೆಯನ್ನು, ತಂದೆ ತಾಯಿಗಳ ಆರಾಧನೆಯನ್ನು ಬಹಳ ಉನ್ನತ ಗುಣಮಟ್ಟದಲ್ಲಿ ಮಾಡ್ತಾ ಇದ್ರು. ಅಂತೆಯೇ ನಮಗೆಲ್ಲರಿಗೂ ಒಂದು ರೂಢಿ ಹಾಕಿದ್ದಾರೆ. ಏನು ಅಂತಂದ್ರೆ, ಪ್ರತಿನಿತ್ಯ ಸಂಧ್ಯಾವಂದನ ಕಾಲದೊಳಗೆ ಸಂಧ್ಯಾವಂದನ ದೇವತೆಗಳಿಗೆ ನಮಸ್ಕಾರಾದಿಗಳು ಮುಗಿದ ಕೂಡಲೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಎಂಬುದಾಗಿ ನಾವು ಇವರನ್ನು ಆರಾಧನೆಯನ್ನು ಮಾಡ್ತೇವೆ. ನಿತ್ಯದೊಳಗೆ ದೈಹಿಕವಾಗಿ ನಮಸ್ಕಾರವನ್ನು ಮಾಡುವುದನ್ನು ಕೂಡ ರೂಢಿಸಿಕೊಳ್ಳಬೇಕು. ಅವರು ಹೇಗೆ ಸಂತುಷ್ಟರಾಗಿರ್ಲಿಕ್ಕೆ ಸಾಧ್ಯವಿದೆ ಅಷ್ಟೆಲ್ಲ ವಿಧದಿಂದಲೂ ಸಂತುಷ್ಟರನ್ನಾಗಿರುವಂತೆ ಪ್ರಯತ್ನವನ್ನು ಮಾಡಬೇಕು ಎನ್ನುವುದನ್ನು ಇಲ್ಲಿ ತಿಳಿಸಿಕೊಟ್ಟಾಗ, ತದಸ್ಥಂ ಬ್ರಾಹ್ಮಣಂ ತಾಭ್ಯಾಂ ಧರ್ಮವ್ಯಾದೋ ನಿವೇದೇತ ತೌ ಸ್ವಾಗತೇನ ತಂ ವಿಪ್ರಮ್ಮ. ಇಷ್ಟು ಆಶೀರ್ವಾದವನ್ನು ಮಾಡಿ ಆದ ಮೇಲೆ ಅಲ್ಲಿ ಪಕ್ಕದಲ್ಲಿ ಬ್ರಾಹ್ಮಣ ಇದ್ದ, ಬ್ರಾಹ್ಮಣನಿಗೆ ಕರೆದ್ರು, ಸ್ವಾಗತ ಮಾಡಿದ್ರು, ಅರ್ಘ್ಯಪಾದ್ಯಗಳನ್ನು ಕೊಟ್ಟರು. ಅವನು ಇನ್ನೂ ಕಣ್ಣಾಡಿಸೇ ನಿಂತಾನೆ. ಹಾಗೆ ವೃದ್ಧರು ಮಾತನಾಡ್ತಾರೆ, ಕುಶಲನ್ನೋ ಗೃಹೇ ವಿಪ್ರ ಭೃತ್ಯವರ್ಗೇ ಚ ಸರ್ವಶಃ. ಅಲ್ಲೋ, ನೀನು, ನಿನ್ನ ಹೆಂಡತಿ, ನಿನ್ನ ಪರಿವಾರ, ನಿನ್ನ ಭೃತ್ಯವರ್ಗ ಎಲ್ಲ ಸಂತೋಷವಾಗಿದೆ ತಾನೇ, ಆನಂದವಾಗಿದೆಯಲ್ಲ ಅಂತ ಹರಿಸಿದರು. ಬಾಣಮಿಥ್ಯತೌ ವಿಪ್ರ ಪ್ರತ್ಯುವಾಚ ಮುದಾನ್ವಿತ ಧರ್ಮಂ ವ್ಯಾದಾಸ್ತು ತಂ ವಿಪ್ರಂ ಅರ್ಥವದ್ ವಾಕ್ಯಮಬ್ರವೀ. ಆಗ ಆ ಬ್ರಾಹ್ಮಣನನ್ನು ಕುರಿತು ಧರ್ಮವ್ಯಾಧ ಅನೇಕ ಮಾತುಗಳನ್ನು ಹೇಳ್ತಾರೆ. ಪಿತಾ ಮಾತಾ ಚ ಭಗವನ್ ಏತೋ ಮೇ ದೈವತಂ ಪರಂ. ಬ್ರಾಹ್ಮಣ ಕೇಳಿಲಿ, ನನ್ನ ದೇವತೆ, ನನ್ನ ತಪಸ್ಸಿನ ಆರಾಧ್ಯ ದೇವತೆ ಇನ್ಯಾರಿಲ್ಲ, ನನ್ನ ತಂದೆ ತಾಯಿಗಳೇ ನನ್ನ ದೇವತೆಯಾಗಿದ್ದಾರೆ. ಯದ್ ದೇವತೆಭ್ಯ ಕರ್ತವ್ಯಂ ತದೇತಾಭ್ಯಾಂ ಕರೋಮ್ಯಹಂ. ಏನೆಲ್ಲ ಆಚಾರ ವಿಚಾರಗಳನ್ನು ನಾವು ದೇವತೆಗಳಿಗಾಗಿ ಮಾಡುತ್ತೇವೆಯೋ, ಮಾಡಬೇಕಾಗಿತ್ತೋ ಆ ಎಲ್ಲ ಆಚಾರ ವಿಚಾರಗಳನ್ನು ಕೂಡ ನಾನು ನನ್ನ ತಂದೆ ತಾಯಿಗಳಿಗೆ ಮಾಡ್ತೇನೆ. ಅರ್ಘ್ಯವನ್ನು ಕೊಡ್ತೇನೆ, ಆಸನ ಕೊಡ್ತೇನೆ, ಪಾದ್ಯ ಕೊಡ್ತೇನೆ, ಆಚಮನೀಯ ಕೊಡ್ತೇನೆ, ಸ್ನಾನಕ್ಕೆ ನಾನು ಕರೆದುಕೊಂಡು ಹೋಗ್ತೇನೆ, ವಸ್ತ್ರ ಕೊಡ್ತೇನೆ, ನೈವೇದ್ಯ ಆಹಾರವನ್ನು ಒದಗಿಸ್ತೇನೆ, ಸುಖವಾಗಿ ಇರುವಂತೆ ನೋಡಿಕೊಡ್ತೇನೆ. ನಾನು ದೇವತೆಗಳಿಗೆ ಮಾಡಬೇಕಾದ ಎಲ್ಲ ಷೋಡಶೋಪಚಾರಗಳನ್ನು ಪ್ರತಿನಿತ್ಯ ತಪ್ಪದೆ 3 ಹೊತ್ತು ನಾನು ನನ್ನ ತಂದೆ ತಾಯಿಗಳ ಸೇವೆಯನ್ನು ನಾನು ಮಾಡ್ತೇನೆ.
ತ್ರಯಸ್ತ್ರಿಂಶತ್ ಯಥಾ ದೇವಾಃ ಸರ್ವೇ ಶಕ್ರ ಪುರೋಗಮಾಃ ಸಂಪೂಜ್ಯ ಸರ್ವಲೋಕಸ್ಯ ತಥಾ ವೃದ್ಧೋ ವಿಮೋ ಮಮ. 24 ದೇವತೆಗಳು, 33 ದೇವತೆಗಳು, 33 ಕೋಟಿ ದೇವತೆಗಳು ಹೇಗೆ ಇಡಿಯಾದ ಜಗತ್ತಿನಿಂದ ಪೂಜಿತರಾಗಿದ್ದಾರೆಯೋ ಹಾಗೆ ನನ್ನಿಂದ ಇವರಿಬ್ಬರು ಪೂಜಿತರಾಗಿದ್ದಾರೆ. ಇದರಲ್ಲಿ 2 ಮಾತಿದೆ ಇಲ್ಲ. ಉಪಾಹಾರಾನ್ ಆಹಾರಂತಹ ದೇವತಾನಾಂ ಯಥಾದ್ವಿಜ. ಬ್ರಾಹ್ಮಣರು ದೇವತೆಗಳಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡುವಂತೆ ನಾನು ನನ್ನ ತಂದೆ ತಾಯಿಗಳಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತೇನೆ. ಏತೋ ಪುಷ್ಪೈ ಫಲೈರನ್ನೈ ತೋಷಯಾಮಿ ಸದಾತ್ವಿಜ. ಇವರಿಬ್ಬರಿಗೆ ಹೂಗಳನ್ನು ಕೊಡ್ತೇನೆ, ಹಣ್ಣುಗಳನ್ನು ಕೊಡ್ತೇನೆ, ಅನ್ನವನ್ನು ಕೊಡ್ತೇನೆ, ಸಂತೋಷವಾಗಿ ಇಟ್ಟಿದ್ದೇನೆ ನಾನು ಇವರನ್ನು. ಅಂತೆಯೇ ನನಗೆ ಈ ಮಟ್ಟದ ತತ್ವಜ್ಞಾನ ಧರ್ಮ ಇದು ಅಭಿವೃದ್ಧಿಸಿದೆ. ಇದರಲ್ಲಿ 2 ಮಾತಿಲ್ಲ. ಏತದರ್ಥಂ ಮಮ ಪ್ರಾಣಾಃ ಭಾರ್ಯ ಪುತ್ರ ಸಹಜನಃ ಸಪುತ್ರದಾರ ಶುಶ್ರೂಷ ನಿತ್ಯಮೇವ ಕರೋಮ್ಯಂ. ಏನು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾನೆ ಅವನು. ಏತದರ್ಥಂ, ಈ ತಂದೆ ತಾಯಿಗಳಿಗಾಗಿಯೇ ನನ್ನ ಪ್ರಾಣ, ನನ್ನ ಇಂದ್ರಿಯಗಳು, ನನ್ನ ಶರೀರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನಗೆ ಎಲ್ಲರೂ ಕೂಡ ಇವರೇ ಆಗಿದ್ದಾರೆ. ಇವರೀರ್ವರಿಗಾಗಿ ನಾನು, ನನ್ನ ಇಂದ್ರಿಯಗಳು, ನನ್ನ ಹೆಂಡತಿ, ನನ್ನ ಎಲ್ಲರೂ ಬಂದು ನಾವು ಸೇವೆಯನ್ನು ಮಾಡ್ತೇವೆ. ಅತ್ತಿ ಮಾವಂದರಿಗೆ ಬೈಯುವ ಸೊಸೆಗಳೇ ಹೆಚ್ಚಾಗಿರ್ತಾರೆ, ಸೊಸೆಗೆ ಪೀಡೆ ಕೊಡುವ ಅತ್ತಿ ಮಾವಂದರೇ ಇವತ್ತು ಹೆಚ್ಚಾಗಿದ್ದಾರೆ. ಹಾಗಲ್ಲ, ಸಂತುಷ್ಟರಾಗಿ ಅನುಗ್ರಹೋನ್ಮುಖರಾದ ಅತ್ತಿ ಮಾವಂದರಿರಬೇಕು. ಅವರನ್ನು ಸಂತೋಷ ಪಡಿಸುವಂತೆ ಸೊಸೆ ತಾನು ತಯಾರಾಗಿರಬೇಕು. ಇದು ಯಜಮಾನನ ಗಂಡನ ಆದ್ಯ ಕರ್ತವ್ಯ ಎನ್ನುವುದನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. ಇಷ್ಟೆಲ್ಲ ಮಾತುಗಳನ್ನು ಹೇಳುತ್ತೆ ಮಹಾಭಾರತ. ಆ ಸ್ವಯಂಚ ಸ್ನಾಪಯಾಮ್ಯೇತೋ ತಥಾ ಪಾದೋ ಪ್ರಧಾವಯೇ. ತಂದೆ ತಾಯಿಗಳ ಪಾದ ಪ್ರಕ್ಷಾಲನೆ ನಿತ್ಯಗಳನ್ನು ನಾನು ಮಾಡ್ತೇನೆ. ಇವರಿಬ್ಬರನ್ನು ಕರೆದುಕೊಂಡು ಸ್ನಾನ ಮಾಡಿಸುವವನು ನಾನಾಗಿದ್ದೇನೆ. ಆಹಾರಂಚ ಪ್ರಯಚ್ಛಾಮಿ. ಅವರಿಗೇನು ಬೇಕೋ ಮಿತವಾದ ಆಹಾರವನ್ನು ಕಾಲಕ್ಕೆ ಒದಗಿಸಿ ಕೊಡುವವನೂ ನಾನಾಗಿದ್ದೇನೆ. ಸೇವೆಯನ್ನು ಮಾಡ್ತೇನೆ. ಧರ್ಮಮೇವ ಗುರುಮತ್ವ ಸಾಕ್ಷಾದೇತೋ ದ್ವಿಜೋತ್ತಮ. ನನ್ನ ಪಾಲಿಗೆ ಗುರುಗಳು ಅಂದ್ರೆ ಇವರ ಆರಾಧನೆಯೇ ನನಗೆ ಶ್ರೇಷ್ಠವಾದ ಧರ್ಮ ಎಂಬುದಾಗಿ ಭಾವಿಸಿ ನಾನು ಸೇವೆಯನ್ನು ಮಾಡ್ತೇನೆ. ಪಂಚೈವ ಗುರವೋ ಬ್ರಹ್ಮನ್ ಪುರುಷಸ್ಯ ಬಭೂಷತು. 5 ಜನ ಗುರುಗಳಿದ್ದಾರೆ. ಪಿತಾ, ಮಾತಾ, ಅಗ್ನಿ, ಗುರು, ಆತ್ಮ, ದೇವತೆ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಅಗ್ನಯೇ ನಮಃ, ಬ್ರಾಹ್ಮಣೇಭ್ಯೋ ನಮಃ, ಆತ್ಮ ಪರಮಾತ್ಮ. ಆತ್ಮನ ನಾನಲ್ಲ, ಪರಮಾತ್ಮ. ಈ 5 ಜನರ ಆರಾಧನೆಯನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತ ಇಷ್ಟು ಹೇಳಿದಾಗ, ಗುರು ನಿವೇದ್ಯ ವಿಪ್ರಾಯತೋ ಮಾತಾ ಪಿತರಾವುಗೋ ಪುನರೇವ ಸಧರ್ಮಾತ್ಮ ವ್ಯಾಧೋ ಬ್ರಾಹ್ಮಣ ಮತ್ರವಿ. ಇಷ್ಟು ಹೇಳಿ ತಂದೆ ತಾಯಿಗಳ ಮುಖವನ್ನು ನೋಡಿದ. ಅವರು ಸಂತುಷ್ಟರಾಗಿದ್ರು, ಕೇಳ್ತಾ ಇದ್ರು. ಎಂಥ ಮಗ ಉಪದೇಶವನ್ನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ರು. ಅದನ್ನು ನೋಡಿ ಮಾತನಾಡಿದ. ಪ್ರವೃತ್ತ ಚಕ್ಷುರ್ಜಾತೋಸ್ಮಿ ಸಂಪಶ್ಯ ತಪಸೋ ಬಲಂ ಪತಿ ಶುಶ್ರೂಷವರಯ ದಂತಯ ಸತ್ಯಶೀಲಯ ಮಿಥಿಲಾಯ ಮಸನ್ಯಾದ ಸತೆ ಧರ್ಮಾನ್ ಪ್ರವಕ್ಷ. ಇದೇ ರೀತಿಯಾಗಿ ಗಂಡನ ಸೇವೆಯಲ್ಲಿ ಅನುರಕ್ತಳಾದವಳು ಅವಳು ನಿನಗೆ ಧರ್ಮವನ್ನು ಉಪದೇಶ ಮಾಡಿದ್ದು. ಅವಳಿಗೆ ತತ್ವಜ್ಞಾನ ಬಂದಿದ್ದು ಗಂಡನ ಸೇವೆಯಿಂದ. ನನಗೆ ಈ ಮಟ್ಟದ ತತ್ವಜ್ಞಾನ ಬಂದಿದ್ದು ತಂದೆ ತಾಯಿಗಳ ಸೇವೆಯಿಂದ. ಆದ್ದರಿಂದಾಗಿ ಗಂಡನ ಸೇವೆಯಾಗಲಿ ತಂದೆ ತಾಯಿಗಳ ಸೇವೆಯಾಗಲಿ ಈ 2 ಕಥೆಗಳಿಂದ ಎತ್ತಿಗೂ ಬಿಡಬಾರದು ಎಂಬುದಾಗಿ ಎತ್ತಿ ತೋರಿಸಿಕೊಟ್ಟು ಆಗ ಒಂದು ಮಾತನ್ನು ಹೇಳ್ತಾನೆ. ತ್ವಯಾನ ಪೂಜಿತ ಮಾತಾ ಪಿತಾತ ದ್ವಿಜಸತ್ತಮ ಅರಿಸೃಷ್ಟೋಸಿ ನಿಷ್ಕ್ರಾಂತೋ ಗೃಹಾತ್ತಾಭ್ಯಾಮ ನಿಂದಿತ. ಅಲ್ಲೋ ಬ್ರಾಹ್ಮಣ, ನಾನು ನಿನಗೊಂದು ಮಾತು ಕೇಳ್ತೇನೆ, ಹೇಳ್ತೀಯಾ ಅಂತಂದ. ನೀನು ಯಾಕೆ ತಂದೆ ತಾಯಿಗಳ ಸೇವೆ ಮಾಡಿಲ್ಲ ಹೇಳು? ಅವರ ಸೇವೆಯನ್ನು ಮಾಡದೇನೆ ಮನೆ ಬಿಟ್ಟು ಹೊರಗೆ ಬಂದಿ ಯಾಕೆ ನೀನು? ಸಂಪಾದನೆಗಾಗಿ ಬಂದಿಯ? ಆ ಸಂಪಾದಿತವಾದ ದ್ರವ್ಯ ನಿನಗೆ ಬಳಿ ಉಳಿಯುವುದಿಲ್ಲ. ತಂದೆ ತಾಯಿಗಳ ಸೇವೆಯನ್ನು ಮಾಡದೆ ತಂದೆ ತಾಯಿಗಳನ್ನು ನಿನ್ನ ಬಳಿ ಇಟ್ಟುಕೊಳ್ಳದೇನೆ ನೀನು ಹೊರಗೆ ಹೋಗಿ ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಆ ಸಂಪಾದನೆ ನಿನಗೆ ಸಿದ್ಧಿಯನ್ನು ತಂದು ಕೊಡುವುದಿಲ್ಲ. ಅದು ತಪಸ್ಸಾಗಲಿ, ತತ್ವಜ್ಞಾನವಾಗಲಿ, ಹಣವಾಗಲಿ, ಧರ್ಮವಾಗಲಿ, ದಾನವಾಗಲಿ, ದಯೆಯಾಗಲಿ, ಯಾವುದೇ ತರಹದ್ದಾಗಲಿ ನಿನಗೆ ಸಿದ್ಧಿಯಾಗಬೇಕಾ, ಶೀಘ್ರದೊಳಗೆ ಸಿದ್ಧಿಯಾಗಬೇಕಾ, ತಂದೆ ತಾಯಿಗಳನ್ನು ಸೇವೆಯನ್ನು ಮಾಡ್ತಾನೆ ಇರು. ಅವರನ್ನು ಬಿಟ್ಟು ಬರೋದ್ರಿಂದ ನಿನಗೆ ಹಿತವಾಗುವುದಿಲ್ಲ. ಏನು ಹೇಳ್ತಾನೆ ಬ್ರಾಹ್ಮಣ, ಕಠೋರವಾಗಿ ಹೇಳ್ತಾನೆ.
ಮಾಡಿಬಿಡ್ತಾನೆ. ಆದ್ದರಿಂದಾಗಿ ಇವತ್ತೇ ನೀನು ಹೋಗು, ತಂದೆ ತಾಯಿಗಳ ಸೇವೆಯನ್ನು ಮಾಡು. ವ್ಯಾಧೋವಾಚ ಏನು ಪುರಾಣಂ ಶಾಶ್ವತಂ ದಿವ್ಯಂ ದುಷ್ಪ್ರಾಯಾದ ಅಕೃತಾತ್ಮವಿ ಮಾತಾ ಪಿತೃ ಸಕಾಶಮ್ಮಿ ಗಪ್ವಾತ್ಮಂ ದ್ವಿಜೋತ್ತಮ. ತಂದೆ ತಾಯಿಗಳು ಕಂಡವರಿಗೆ ಸಿಗುವುದಿಲ್ಲೋ ಮಾರಾಯ, ಕಂಡವರಿಗೆ ಸಿಗುವುದಿಲ್ಲ. ಎಂತ ಶ್ರೇಷ್ಠವಾದ ಧರ್ಮವನ್ನು ಕೊಟ್ಟಿದ್ದಾರೆ, ಜನ್ಮವನ್ನು ಕೊಟ್ಟಿದ್ದಾರೆ, ಧರ್ಮದಲ್ಲಿ ಆಸಕ್ತಿ ಕೊಟ್ಟಿದ್ದಾರೆ, ಧರ್ಮದಲ್ಲಿ ಅಭಿರುಚಿಯನ್ನು ಕೊಟ್ಟಿದ್ದಾರೆ, ಧರ್ಮ ಮಾರ್ಗದಲ್ಲಿ ಬೆಳೆಸಿದ್ದಾರೆ. ತಾವು ತಮ್ಮ ಮೈ ಮನಸ್ಸುಗಳನ್ನು ಸವೆದರೂ ಚಿಂತಿಲ್ಲ, ವಿಷ್ಣು ನಿವೇದಿತವಾದ ಅನ್ನ ನಿನ್ನ ಹೊಟ್ಟೆಯೊಳಗೆ ಬೀಳಲಿ ಎಂಬುದಾಗಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಿನ್ನನ್ನು ಸನ್ಮಾರ್ಗದಲ್ಲಿ ಇರಿಸುವುದಕ್ಕಾಗಿ ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ, ಎಷ್ಟು ತಪಸ್ಸು ಮಾಡಿದ್ದಾರೆ. ಊಹೆಗೆ ನಿಲುಕದು. ಅಂತ ತಂದೆ ತಾಯಿಗಳನ್ನು ಪಕ್ಕದಲ್ಲಿಟ್ಟು ಬರ್ತೀಯಲ್ಲೋ ಮಾರಾಯ, ಏನ್ ಸಾಧನೆ ಸಿದ್ಧಿಸಿತು ನಿನಗೆ? ಏನ್ ಸಾಧನೆ ಸಿದ್ಧಿಸಿತು? ಆದ್ದರಿಂದಾಗಿ ನನಗೆ ಏನೆಲ್ಲ ಧರ್ಮ ಸಿದ್ಧವಾಗಿದೆ, ನನಗೇನೆಲ್ಲ ಇದು ಸಿದ್ಧವಾಗಿದೆ, ಇದು ಕೇವಲ ತಂದೆ ತಾಯಿಗಳ ಸೇವೆಯಿಂದ ಸಿದ್ಧವಾಗಿದೆ. ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ಕೆಲವು ದಿನಗಳ ಹಿಂದೆ ಇತ್ತು, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಬೇಕು ಎನ್ನುವ ಅಜೆಂಡಾ ಸೆಟ್ ಆಗಿತ್ತು. ಆ ವೃದ್ಧಾಶ್ರಮಕ್ಕೆ ತುಂಬಾ ಜನ ಆಕ್ಷೇಪವನ್ನು ಮಾಡ್ತಾ ಇದ್ದದ್ದಕ್ಕಾಗಿ ನೊಂದ ಮಕ್ಕಳು ಇವತ್ತು ಒಂದು ಹೊಸ ಅಪ್ಡೇಟ್ ವಿಚಾರವನ್ನು ಮಾಡಿದ್ರೆ ಏನು ಅಂತೆ, ಅವರನ್ನು ವೃದ್ಧಾಶ್ರಮಕ್ಕೆ, ಅಪ್ಪ ಅಮ್ಮ ನಿಮ್ಮ ವೃದ್ಧಾಶ್ರಮ ಕಳಿಸುವುದಿಲ್ಲ, ನಾನು ನಿಮ್ಮನ್ನು ಮನೆಯಲ್ಲೇ ಇಡ್ತೇನೆ, ಆದ್ರೆ ನಾನು ಫಾರಿನ್ಗೆ ಹೋಗಿ ನಾನು ಸಂಪಾದನೆ ಮಾಡ್ತೇನೆ ಅಂತ ಹೇಳಿದಾಗ ತಂದೆ ತಾಯಿಗೆ ಸಂತೋಷವಾಯ್ತು. ಹಾಗಾದ್ರೆ ಸಂಪಾದನೆಯನ್ನು ಮಾಡಪ್ಪ ಅಂತ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ರು. ಅಂದ್ರೆ ಮನೆಯನ್ನೇ ತಂದೆ ತಾಯಿಗಳ ಇಬ್ಬರನ್ನೇ ಇರಿಸಿ ವೃದ್ಧಾಶ್ರಮವನ್ನಾಗಿ ಮಾಡಿ ಮಕ್ಕಳು ಹೊರಗೆ ಹೋಗ್ಬಿಟ್ಟು. ಅಂದರೆ ಮೊದಲಿಗೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿ ಮನೆಯಲ್ಲಿ ಇರ್ತಿದ್ರು. ಇವತ್ತು ಮನೆಯನ್ನೇ ವೃದ್ಧಾಶ್ರಮ ಮಾಡಿ ತಾವು ಹೊರಗೆ ಹೋಗ್ತಾ ಇದ್ದಾರೆ. ಹೊರಗೆ ಹೋಗಿ 16 ಲಕ್ಷ ಸಂಪಾದನೆ ಮಾಡಿದರೆ ಏನು ಬಂತು, ತಪಸ್ಸು ಮಾಡಿದರೆ ಏನು ಬಂತು, ಜಪ ಮಾಡಿದರೆ ಏನು ಬಂತು? ಅವರಿಗೆ ಅದರಿಂದ ಸಿದ್ಧಿ ಆಗುವುದಿಲ್ಲ. ತಮ್ಮ ಸುಖಕ್ಕೆ ಬೇಕಾದ ಅನುಕೂಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಬ್ರಾಹ್ಮಣ, ಕೌಶಿಕ ಬ್ರಾಹ್ಮಣ, ಒಂದು ಮಾತು ಹೇಳ್ತೇನೆ, ಈಗಿಂದೀಗ ನೀನು ಮನೆಗೆ ಹೋಗು, ತಂದೆ ತಾಯಿಗಳನ್ನು ಚೆನ್ನಾಗಿ ಸೇವೆಯನ್ನು ಮಾಡು. ಬ್ರಾಹ್ಮಣ ಹೇಳ್ತಾನೆ, ಯಾವಾಗತೋ ದಿಷ್ಟ್ಯಾಮೇ ಸಂಗತಂ ತ್ವಯ. ಮಹಾರಾಯ, ನಿನ್ನ ಸಂಪರ್ಕದಲ್ಲಿ ಬಂದದ್ದೇ ಮಹಾಪುಣ್ಯ ಪಕ್ವವಾದದ್ದಕ್ಕಾಗಿ ನಾನು ಬಂದೆ. ಈದೃಶ ದುರ್ಲಭ ಲೋಕೆ, ಈ ತರಹದ ತಂದೆ ತಾಯಿಗಳನ್ನು ಸೇವೆಯನ್ನು ಮಾಡಿ ಸಿದ್ಧಿ ಪಡೆದುಕೊಂಡವರು ಜಗತ್ತಿನಲ್ಲಿ ಯಾರೂ ಇಲ್ಲ ಮಹಾರಾಯ, ಯಾರೂ ಇಲ್ಲ. ಏಕೋ ನರ ಸಹಸ್ರೇಶು ಧರ್ಮವಾನ್ ವಿದ್ಯತೆ ನಮ. 1000 ಜನರಲ್ಲಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಈ ಮಟ್ಟದ ಧರ್ಮವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡವರು ಒಬ್ಬರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಮಾತಾ ಪಿತೃಭ್ಯಾನ್ ಶುಶ್ರೂಷಾನ್ ಕರಿಷ್ಯೇ ವಚನಾತ್ತವ. ನಿನ್ನ ಮಾತಿನಿಂದ ನಾನು ತಂದೆ ತಾಯಿಗಳ ಸೇವೆಯನ್ನು ಈ ಕ್ಷಣದಿಂದ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೇನೆ. ನಾಗತಾತ್ಮಾವದೇ ವೇದೇಯಂ ಇತಿ ಧರ್ಮ ವಿನಿಶ್ಚಿತ ದುರ್ಜ್ಞೇಯ ಶಾಶ್ವತೋ ಧರ್ಮ ಶೂದ್ರಯೋನೋ ಹಿ ವರ್ತತ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ ಬ್ರಾಹ್ಮಣ ಒಂದು ಮಾತು ಕೇಳಿದ, ನೀನು ನಿಜವಾಗಿಯೂ ಶೂದ್ರ ಯೋನಿಯಲ್ಲಿ ಹುಟ್ಟಿದ ವ್ಯಾಧ ಅಲ್ಲ, ನೀನು ಯಾವುದೋ ಒಬ್ಬ ತತ್ವಜ್ಞಾನಿಯಾಗಿದ್ದೀಯಲ್ಲ, ಯಾವ ಕಾರಣಕ್ಕಾಗಿ ಈ ಜನ್ಮದೊಳಗೆ ಬಂದೀಯಾ, ಇಷ್ಟು ಧರ್ಮವನ್ನು ಉಪದೇಶ ಮಾಡ್ತೀಯಾ, ಇಷ್ಟು ತತ್ವಜ್ಞಾನವನ್ನು ಕೊಟ್ಟಿದ್ಯಾ, ಈ ಮಟ್ಟದ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ದೀಯನ್ನೋ ಮಾರಾಯ, ನೀನು ಯಾರು ಅಂತ ಕೇಳಿದಾಗ ತನ್ನ ಒಂದು ಇತಿಹಾಸವನ್ನು ಹೇಳಿ ಪ್ರಾರಂಭವನ್ನು ಮಾಡ್ತಾನೆ ಧರ್ಮವ್ಯಾಧ. ಅದೇನಿದೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎನ್ನುವುದಾಗಿ ತಿಳಿಸ್ತಾನೆ. ತಂದೆ ತಾಯಿಗಳ ಸೇವೆ ಜನ್ಮಾಂತರಕ್ಕೆ ಸಿಗುವಂಥದ್ದಲ್ಲ. ಎಷ್ಟೋ ಜನಕ್ಕೆ ಹುಟ್ಟಿದ ಕೂಡಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ. ಎಷ್ಟೋ ಜನರಿಗೆ ತಂದೆ ತಾಯಿಗಳ ಸಂಪರ್ಕವೇ ಆಗುವುದಿಲ್ಲ, ಎಲ್ಲೋ ಅನಾಥವಾಗಿ ಬೆಳೆದು ಬಿಡ್ತದೆ. ಅಂಥ ದುಸ್ಥಿತಿಯೊಳಗೆ ನಮ್ಮ ಪಾಲಿಗೆ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ಅವರ ಮನೆಯಲ್ಲಿ ನಾವಿದ್ದೇವೆ, ನಿತ್ಯದೊಳಗೂ ಅವರ ದರ್ಶನವಾಗತ್ತೆ ಅಂದಾಗ ಕನಿಷ್ಠ ಹೋಗಿ 1-2 ನಮಸ್ಕಾರ, ಅವರಿಗೆ ಆಹಾರ, ಆಚಾರ, ವಿಚಾರ, ಉಪಚಾರಗಳನ್ನು ಒದಗಿಸಿಕೊಟ್ಟು, ಇವತ್ತಿನ ಕಾಲದ ತಂದೆ ತಾಯಿಗಳು ತಮ್ಮ ಪೆನ್ಷನ್ನಿಂದ ತಾವು ಸುಖವಾಗಿರಬಹುದು, ಆದರೆ ಮಕ್ಕಳಿಂದಲೂ ಅವರು ಸುಖವನ್ನು ಬಯಸ್ತಾರೆ. ಅವರು ಎಷ್ಟು ಸಂತೋಷವಾಗಿರ್ತಾರೆ. ನಮಗೆ ಬಂದ ಅತ್ಯಲ್ಪ ಹಣ, ನಮಗೆ ಬಂದ ಜ್ಞಾನ, ನಮಗೆ ಬಂದ ಯಶಸ್ಸು, ನಮಗೆ ಬಂದ ವಿದ್ಯೆ, ನಮ್ಮಲ್ಲಿರುವ ಭಕ್ತಿ ಮೊದಲಾದ ಗುಣಗಳು
ಪೂರ್ಣ ಮಟ್ಟದಲ್ಲಿ ಸಾರ್ಥಕವಾಗುತ್ತೆ, ಅದ್ಭುತ ರೀತಿಯ ಸಿದ್ಧಿ ಉಂಟಾಗತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಈ ಕಥಾನಕ ತಿಳಿದುಕೊಂಡಾಗ ನಮಗೊಂದು ಭರವಸೆ ಬರ್ತದೆ ಎಂಬುದಾಗಿ ತಿಳಿದುಕೊಳ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾದಂ ವಿಷ್ಣುರ್ಮೇ ಪರಮಸ್ಸಹತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.